ಎಲ್ರಿಗೂ ನಮಸ್ಕಾರ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ. ವಿಡಿಯೋ ನೋಡ್ತೀರಾ, ಯಾರೂ ಲೈಕ್ ಮಾಡ್ತಾ ಇಲ್ಲ, ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ನನಗೆ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಬೆಂಗಳೂರಲ್ಲಿ ಇವತ್ತೊಂದು ನಾನು ನರ್ಸರಿಗೆ ಕರ್ಕೊಬಂದಿದ್ದೀನಿ ನಿಮ್ಮನ್ನು. ಬನ್ನಿ ಆ ನರ್ಸರಿಗೆ ಹೋಗೋಣ. ಅಲ್ಲಿ ಯಾವ್ಯಾವ ಥರ ಗಿಡ ಇದೆ ಮತ್ತು ಎಷ್ಟು ರೇಟು ಅನ್ನೋದ್ರ ಬಗ್ಗೆ ಇವತ್ತು ತಿಳಿಸ್ತೀನಿ. ಇಲ್ಲಿಗೆ ಬಸ್ಸೆಲ್ಲ ಹೋಗಲ್ಲ ಈ ನರ್ಸರಿ ಹತ್ರಕ್ಕೆ, ಅಂದರೆ ಮೇನ್ ರೋಡಿಗೆ ಬಸ್ಸೆಲ್ಲ ಬರುತ್ತೆ ಅನಿಸುತ್ತೆ. ಅಂದರೆ ನಾವು ಅಲ್ಲಿ ಇಳಿದು ಒಳಗಡೆ ಹೋಗಬೇಕು, ಮತ್ತು ಇಲ್ಲಾಂದರೆ ಓನ್ ವೆಹಿಕಲಲ್ಲಿ ಹೋದ್ರೇ ತುಂಬಾ ಒಳ್ಳೆಯದು ಈ ನರ್ಸರಿಗೆ. ಅದರಲ್ಲೂ ಈ ನರ್ಸರಿನಲ್ಲಿ ಮತ್ತು ಶೋ ಗಿಡಗಳು ಜಾಸ್ತಿ ಇದೆ. ದಾಸವಾಳ ಗಿಡನೂ ಇದ್ದಾವೆ. ದಾಸವಾಳ ಗಿಡ ಅಂತೂ ತುಂಬಾ ರೇಟು, 350 ರೂಪಾಯಿ ಹೇಳ್ತಾರೆ ಒಂದು ಗಿಡಕ್ಕೆ. ನನಗೆ ಕೇಳಿನೇ ಶಾಕ್ ಆಗೋಯ್ತು. 350 ರೂಪಾಯಿ, 5 ಗಿಡ ಬರುತ್ತೆ 350 ರೂಪಾಯಿಗೆ, 5-6-7 ಗಿಡ ಏನೋ ಬರುತ್ತೆ ಅಂತ ಅಂದ್ಕೊಂಡು ನನಗೆ ಶಾಕ್ ಆಗೋಯ್ತು. ಅಂದ್ರೂ ನೋಡ್ತಾ ಇದ್ದೆ, ನೋಡೋಣ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೆ. ನಳಿನವ್ರು ಬೇರೆ, ಅವರು ಒಂದು ಯೆಲ್ಲೋ ಕಲರು ಡಬಲ್ ಪೆಟಲ್ ಒಂದು ದಾಸವಾಳ ಗಿಡ ಸಿಕ್ಕಿದ್ರೆ ತಗೊಬನ್ನಿ ಅಕ್ಕ ಅಂತ ಹೇಳಿದರು. ಹಂಗಾಗಿ ನೋಡ್ತಾ ಇದ್ದೆ. ಅದು ಇರಲಿಲ್ಲ, ಅಲ್ಲಿ ಡಬಲ್ ಪೆಟಲು ಇರಲಿಲ್ಲ, ಎಲ್ಲ ಸಿಂಗಲ್ ಪೆಟಲೇ ಇತ್ತು. ಅದರಲ್ಲೂ ಸಿಂಗಲ್ ಪೆಟಲ್ ಇದ್ರೂ 2 ಎಳೆ ಬರುತ್ತೆ ನೋಡಿ, ಆ ಥರ ಇತ್ತು ಒಂದು. ಅಂದರೆ ಯೆಲ್ಲೋ ಕಲರ್ ಇರಲಿಲ್ಲ, ಅಲ್ಲಿ ಬೇರೆ ಬೇರೆ ಕಲರ್ ಎಲ್ಲ ಇತ್ತು, ಪಿಂಕು ಈ ಥರದ್ದೆಲ್ಲ ಇತ್ತು. ಅದನ್ನು ನೋಡ್ತಾ ಇದ್ದೆ. ಅಂದ್ರೂ ಗಿಡಗಳು ಎಲ್ದಿಯಾಗಿರಲಿಲ್ಲ. ಅಲ್ಲಿ ವಿಡಿಯೋದಲ್ಲಿ ನೋಡೋಕೆ ಮಾತ್ರ ಹಂಗೆ ಕಾಣಿಸ್ತಾ ಇದೆ, ಡೈರೆಕ್ಟಾಗಿ ನೋಡಿದ್ರೆ ಎಲ್ದಿಯಾಗಿರಲಿಲ್ಲ. ಯಾಕೆ ಅಂದರೆ ಅವರು ಬೇರೆ ನರ್ಸರಿಯಿಂದ ತಗೊಬಂದು ಕಮ್ಮಿ ರೇಟಿಗೆ ತೊಗೊಂಡು ಬಂದು ಇದನ್ನು ಬೇರೆ ಪಾಟಿಗೆ ಶಿಫ್ಟ್ ಮಾಡಿಬಿಟ್ಟು 350 ರೂಪಾಯಿ ಹೇಳ್ತಾರೆ. ಅಲ್ಲಿ ಇದು ಶಿಫ್ಟ್ ಮಾಡಿದ್ದು ನಾನು ನೋಡಿದೆ, ಮಣ್ಣು ಮುಟ್ಟಿ ನೋಡ್ತೀನಿ. ಮಣ್ಣು ಮುಟ್ಟಿ ನೋಡಿದಾಗ ಗೊತ್ತಾಗುತ್ತೆ ಅದು ಬೇರೆ ಪಾಟಿಗೆ ಹಾಕಿರೋದು ಮತ್ತು ಅದೇ ಡೈರೆಕ್ಟಾಗಿ ಒಂದೇ ಪಾಟಲ್ಲಿರೋದು, ಇದೆಲ್ಲ ಗೊತ್ತಾಗುತ್ತೆ. ನಾವು ನರ್ಸರಿಗೆ ಹೋದಾಗ ನಾವು ಇದನ್ನೆಲ್ಲ ಅಬ್ಸರ್ವ್ ಮಾಡಿನೇ ನಾವು ಗಿಡಗಳನ್ನ ತರಬೇಕು, ಹಂಗೆ ತರಕ್ಕೆ ಹೋಗಬಾರ್ದು. ಈಗ ನಾನು ಬೇರೆ ನರ್ಸರಿಗೆ ಹೋದಾಗ ಅಲ್ಲಿ ಅವರು ಪಾಟಲ್ಲಿ ಬೀಜ ಹಾಕಿರ್ತಾರೆ, ದಾಸವಾಳ ಬೀಜ ಹಾಕಿರ್ತಾರೆ. ಆವಾಗ ಗೊತ್ತಾಗುತ್ತೆ ನಮಗೆ ಆ ಬೀಜ ಬಂದಿರೋದು ಮತ್ತು ಅದರಲ್ಲಿರೋ ಪಾಟಲ್ಲಿರೋಂಥ ಮಣ್ಣು ಗಟ್ಟಿ ಇರೋದು, ಇದೆಲ್ಲ ಅಬ್ಸರ್ವ್ ಮಾಡಿ ನಾವು ಗಿಡನ ತರಬೇಕು. ಇವ್ರು ಏನು ಮಾಡಿದ್ದಾರೆ ಅಂದರೆ 2 ಗಿಡ ಹಾಕಿದ್ದಾರೆ, ಒಂದೊಂದು ಪಾಟಲ್ಲಿ 2 ಗಿಡ ಇದೆ. ಅಂದರೆ ಬೇರೆ ಬೇರೆ ಕಲರು ದಾಸವಾಳ ಗಿಡ ಹಾಕಿದ್ದಾರೆ. ಅದು ಬಾಡೋದಂಗೆ ಆಗಿದೆ, ಅದು ರಿಪೋರ್ಟ್ ಮಾಡಿದಾರಲ್ಲ, ಹಂಗಾಗಿ ಬಾಡೋದಂಗೆ ಆಗಿದೆ. ಅದು ಅವಾಗಿನ ನೀರು ಹಾಕ್ತಾ ಇದ್ರು ನಾವು ಹೋದಾಗ. ಅದು 2 ಗಿಡಕ್ಕೆ 350 ರೂಪಾಯಿ ಅಂದರೆ ಏನು ಹುಡುಗಾಟನ, ತುಂಬ ರೇಟ್ ಜಾಸ್ತಿ ಆಯಿತು. ಹಂಗಾಗಿ ನಾನು ಈ ನರ್ಸರಿನಲ್ಲಿ ಯಾವುದೇ ಥರ ಗಿಡ ತಗೊಳ್ಳಿಲ್ಲ. ನನ್ನ ಪ್ರಕಾರ ದೊಡ್ಡ ಆಲದ ಮರನೇ ಬೆಸ್ಟ್ ನರ್ಸರಿ ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ಅಲ್ಲಿ ನಮಗೆ ಚೀಪಾಗೆಲ್ಲ ಗಿಡಗಳು ಸಿಗುತ್ತೆ. ಇಲ್ಲಿ 350 ರೂಪಾಯಿಯಲ್ಲಿ, ಅಲ್ಲಿ 50 ರೂಪಾಯಿಯಲ್ಲಿ ನಾವು ಎಂಥ ದಾಸವಾಳ ಗಿಡ ತೊಗೊಂಡ್ರೂ ಅಲ್ಲಿ 50 ರೂಪಾಯಿ ಅಷ್ಟೇ. 50 ರೂಪಾಯಿ ಮೇಲೆ 1 ರೂಪಾಯಿನೂ ಹೆಚ್ಚಿಗೆ ಇರೋದಿಲ್ಲ ಅಲ್ಲಿ. ನೋಡಿ, ಇದು 2 ಎಳೆ ಇದೆ. ಅಲ್ಲೊಂದು ಚಿಟ್ಟೆ ಬೇರೆ ಬಂದು ನನ್ನ ಕೈ ಮೇಲೆ ಕುತ್ಕೋತು ನೋಡಿ, ಅಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ. ಅದು 2 ಥರ ಇದೆ, 2 ಎಳೆ ಇದೆ. ಅದೂ ಅಷ್ಟೇ 350 ರೂಪಾಯಿ ಹೇಳಿದ್ರು. ನನಗಂತೂ ತುಂಬ ರೇಟು ಅನ್ನಿಸ್ತು. ನಾನು ಹಂಗಾಗಿ ಯಾವುದೇ ರೀತಿ ಗಿಡಗಳೆಲ್ಲ ತಗೊಳ್ಳಿಲ್ಲ ಇಲ್ಲಿ. ಅಲ್ಲಿ ನೋಡ್ತಿದ್ದಂಗೆ ರೇಟ್ ಕೇಳಿದ್ರೇ ನನಗೆ ಬೇಜಾರಾಗೋಯ್ತು. ಏನು ಇಷ್ಟೊಂದು ರೇಟಾ ಅಂತ ಅನ್ನೋಷ್ಟು ಬೇಜಾರಾಯಿತು. ನಾನು ದೊಡ್ಡಾಲದ ಮರಕ್ಕೆ ಹೋದಾಗ ಸುಮಾರು ನನ್ನ ಗಾರ್ಡನಲ್ಲಿರೋ ಗಿಡಗಳೆಲ್ಲ ದೊಡ್ಡಾಲದ ಮರದಿಂದ ತಂದಿರೋ ಅಂಥ ಗಿಡಗಳೇ. ಅದರಲ್ಲೂ ದೊಡ್ಡಾಲದ ಮರದಲ್ಲಿ ತುಂಬ ರೇರು ಕಲರು ಅಂದ್ರೂ ಎಷ್ಟು 160 ರೂಪಾಯಿ, 2 ಗಿಡಕ್ಕೆ 160 ರೂಪಾಯಿ, ಪರವಾಗಿಲ್ಲ ಅನ್ನಿಸ್ತು. ಅದೇ ಇಲ್ಲಿ ಒಂದು ಪಾಟಲ್ಲಿ 2 ಗಿಡ ಇಟ್ಟಿದ್ದಾರೆ, 2 ಗಿಡಕ್ಕೇ 350 ರೂಪಾಯಿ ಅಂದೆ. 160 350 ತುಂಬಾ ರೇಟು ಅನ್ನಿಸ್ತು. ಹಂಗಾಗಿ ಒಂದು ಕಡೆ ಬೇಜಾರು ಆಯಿತು. ನಾವಷ್ಟು ದೂರದಿಂದ ಬಂದು ಸುಮ್ಮನೆ ಇಷ್ಟೊಂದು ರೇಟ ಇಲ್ಲಿ ಅನ್ನೋಷ್ಟು ಬೇಜಾರಾಯಿತು. ಮತ್ತು ಈ ಸೈಡು ಇನ್ನೇನು ಬಂದಿದ್ದೀವಲ್ಲ, ನೋಡೋಣ ನಿಮಗೂ ತೋರಿಸ್ದಂಗೆ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ನೋಡ್ತಾ ಇದ್ದೀನಿ ನೋಡಿ. ಅಲ್ಲಿ ಇದು ಸೇವಂತಿಗೆ ಗಿಡನೂ ಅಷ್ಟೇ, ಯಾವ ಎಲ್ದಿಯಾಗೇ ಇಲ್ಲ. ಸೇವಂತಿಗೆ ಗಿಡಗಳೂ ಬಾಡೋಗಿತ್ತು, ಎಲ್ಲ ಗಿಡಗಳು ಬಾಡೋಗಿದ್ದು. ಅಂದರೆ ಶೋ ಗಿಡಗಳು ಮಾತ್ರ ಚೆನ್ನಾಗಿದ್ದು ಅಷ್ಟೇ ಈ ನರ್ಸರಿನಲ್ಲಿ. ಅಂದರೆ ನನ್ನ ಪ್ರಕಾರ ನೀವು ಇಂಥ ನರ್ಸರಿಗಳೆಲ್ಲ ಹೋಗಿ ನೀವು ತಗೊಳ್ಳೋ ಬದಲು, ಅದು ಇಲ್ಲಿಗೆಲ್ಲ ಹೋಗಿ ನೀವು ಖರ್ಚು ಮಾಡೋ ಬದಲು ದೊಡ್ಡಾಲದ ಮರಕ್ಕೆ ಹೋಗಿ, ಏನು ಅಂಥ ಖರ್ಚು ಏನೂ ಆಗೋದಿಲ್ಲ. ದೊಡ್ಡ ಆಲದ ಮರಕ್ಕೆ ನಿಮಗೆ ಡೈರೆಕ್ಟಾಗಿ ಬಸ್ಸೂ ಸಹ ಸಿಗುತ್ತೆ. ಯಾಕೆಂದರೆ ಈಗ ನರ್ಸರಿಗೆ ಹೋದವರು 1-2 ಗಿಡ ಯಾರೂ ತಗೊಳೋದೇ ಇಲ್ಲ. ಕನಿಷ್ಠ ಅಂದರೆ ಒಂದು 3-4 ಗಿಡ ಅಂತೂ ತಗೋತೀವಲ್ವಾ. ಹಂಗೆ ನೀವು ಇಲ್ಲಿ 350 ರೂಪಾಯಿ ಒಂದು ಗಿಡಕ್ಕೆ ಕೊಡೋ ಬದಲು ನೀವು ಅದೇ ದೊಡ್ಡ ಆಲದ ಮರಕ್ಕೆ ಹೋದರೆ ನೀವು 5-6 ಗಿಡ ತಗೋಬೋದು. ಆ 350 ರೂಪಾಯಿಗೆ 50 ರೂಪಾಯಿ ಹಂಗೆ ಲೆಕ್ಕ ಹಾಕೊಳ್ಳಿ. 50 ರೂಪಾಯಿ ಹಂಗೆ ಲೆಕ್ಕ ಹಾಕಿದ್ರು ನೀವು 5-6 ಗಿಡ ತಗೋಬೋದು. ಹಂಗಾಗಿ ಯಾರು ಇಷ್ಟೊಂದು ದುಡ್ಡೆಲ್ಲ ಕೊಟ್ಟು ತಗೊಳ್ಳೋದು ಬೇಡ ಅಂತ ನನ್ನ ಅನಿಸಿಕೆ. ಅಂದರೆ ನನ್ನ ಅನಿಸಿಕೆ ಹೇಳಿದ್ದೀನಿ, ಸರಿನೋ ತಪ್ಪೋ
ಗೊತ್ತಿಲ್ಲ. ಅಂದರೆ ನಿಮಗೆ ಒಳ್ಳೆಯದು ಆಗಲಿ ಅನ್ನೋದಕ್ಕೋಸ್ಕರ ನಾನು ಹೇಳಿದ್ದೀನಿ ಅಷ್ಟೇ. ಯಾಕೆಂದರೆ ಅದರಲ್ಲೂ 350 ರೂಪಾಯಿ ತುಂಬ ರೇಟ್ ಆಯಿತು, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ. ಇಲ್ಲಿ ಸಿಕ್ಕಾಬಟ್ಟೆ ರೇಟು, ಅಂದರೆ ಫುಲ್ಲು ನರ್ಸರಿಗಳೇ ಇದ್ದಾವೆ ಇಲ್ಲಿ, ಚಿಕ್ಕ ಚಿಕ್ಕ ನರ್ಸರಿಗಳು, ತುಂಬ ದೊಡ್ಡ ನರ್ಸರಿ ಏನೂ ಅಲ್ಲ. ಬೆಂಗಳೂರಲ್ಲಿ ಸಿದ್ದಾಪುರ ನರ್ಸರಿ ನಾನು ಹೋಗಿರೋದು. ಸುಮಾರು ಜನ ಹೇಳ್ತಾ ಇದ್ದರು ಸಿದ್ದಾಪುರದಲ್ಲಿ ನರ್ಸರಿಗಳಿದ್ದಾವೆ ಅಂತ ಹೇಳ್ತಾನೆ ಇದ್ರು. ನಾನು ಹೋಗೋಣ ಅಂದ್ಕೊಂಡು ನನಗೆ ಟೈಮ್ ಆಗಿರಲಿಲ್ಲ. ಇವತ್ತು ನೋಡೋಣ ಹೆಂಗಿದೆ ನರ್ಸರಿ ಅಂತ ಅಂದ್ಬಿಟ್ಟು ಹೋದೆ. ಅಲ್ಲಿ ಹೋದರೆ ನನಗೆ ಯಾವ ನರ್ಸರಿನಲ್ಲೂ ಸಮಾಧಾನನೇ ಆಗಲಿಲ್ಲ. ಅಂದರೂ ನಾನು ಒಂದು 3-4 ನರ್ಸರಿ ವಿಸಿಟ್ ಮಾಡಿದೆ, ಅಲ್ಲಿ ಯಾವುದೂ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ. ಹಂಗಾಗಿ ಇನ್ನೇನು ಬಂದಿದ್ದೀವಲ್ಲ ಅಂತ ಅಂದ್ಬಿಟ್ಟು ಎಲ್ಲ ವೀಡಿಯೋ ಮಾಡ್ಕೊಂಡ್ವಿ. ನೋಡಿ ಅಲ್ಲಿ ಇದು ಅಷ್ಟೇ ಶೋ ಗಿಡಗಳು ಎಲ್ಲ ನೋಡಿ ಇಲ್ಲಿ ಕಾಣಿಸ್ತಾ ಇರ್ಬೋದು. ಅದನ್ನು ಅವಾಗಿನ ಬೇರೆ ಪಾಟಿಗೆ ಶಿಫ್ಟ್ ಮಾಡಿ ಅಲ್ಲಿ ಇಟ್ಟಿದ್ದಾರೆ ನೋಡಿ. ಇವರು ಬೇರೆ ಕಡೆಯಿಂದ ಕಡಿಮೆ ರೇಟಿಗೆ ತಗೊಬಂದು ಇಲ್ಲಿ ಬೇರೆ ಪಾಟಿಗೆ ಹಾಕ್ಬಿಟ್ಟು ಅದಕ್ಕೆ ನಮಗೆ 350-400 ರೂಪಾಯಿ ಈ ಥರ ಹೇಳ್ತಾರೆ. ಹಂಗಾಗಿ ನನಗೆ ಯಾವುದೇ ರೀತಿ ಗಿಡ ಎಲ್ಲ ತಗೊಳ್ಳಿಲ್ಲ, ಬೇಜಾರು ಆಯಿತು. ಬೇಡ ಅಂತ ಅಂದ್ಬಿಟ್ಟು ಬಂದ್ವಿ. ಒಂದು 2-3 ವಿಸಿಟ್ ಮಾಡಿಬಿಟ್ಟು ನರ್ಸರಿನ ನಾನು ವಾಪಸ್ ಬಂದ್ವಿ. ನೋಡಿ ಇಲ್ಲಿ ಕೃಷ್ಣರಾಜೇಂದ್ರ ನರ್ಸರಿ ಅಂತ ಇದು, ಅಲ್ಲಿ ಹಾಕಿದ್ದೀನಿ ನೋಡಿ, ವಿಡಿಯೋ ಕೆಳಗಡೆ ಹಾಕಿರ್ತೀನಿ. ನೀವು ಬೇಕು ಅಂದರೆ ಹೋಗೋರು ತಗೋಬೋದು ಹೋಗಿ. ಈಗ ರೇಟ್ ಜಾಸ್ತಿ ಆದರೂ ಪರವಾಗಿಲ್ಲ, ನಾವು ತಗೋತೀವಿ ಅನ್ನೋಂಥವ್ರಿದ್ದರೆ ಹೋಗಿ ತಗೊಳ್ಳಿ. ಬೋರ್ಡು ಅಲ್ಲೇ ಹಾಕಿದ್ದಾರೆ ನೋಡಿ. ಲಾಲ್ಬಾಗ್ ಹಿಂಭಾಗನೇ ಇರೋದು ಇದು ಕೃಷ್ಣರಾಜೇಂದ್ರ ನರ್ಸರಿ. ಇದು ಅಂದರೆ ಇದು ಸಿದ್ದಾಪುರ, ಈ ನರ್ಸರಿ ಇರೋದು ಇದು ಸಿದ್ದಾಪುರ. ಈ ನರ್ಸರಿ ಅಡ್ರೆಸ್ನ ನಾನು ವಿಡಿಯೋ ಕೆಳಗಡೆ ಹಾಕಿರ್ತೀನಿ, ಮತ್ತು ಲೊಕೇಶನ್ನು ಹಾಕಿರ್ತೀನಿ. ನಿಮಗೆ ಬೇಕಾದವರು ಹೋಗಿ ಚೆಕ್ ಮಾಡಿ ತಗೋಬಹುದು. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಟೇಕ್ ಕೇರ್, ಬಾಯ್.